ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು, ಮಧ್ಯಾಹ್ನದ ಊಟಕ್ಕೆ ಪ್ರತಿ ದಿವಸ ಮಾವಿನ ಹಣ್ಣಿನ ಗೊಜ್ಜನ್ನೇ ಮಾಡ್ತಾಯಿರ್ತೀವಿ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಹಳ್ಳಿಗಳಲ್ಲಂತೂ ಯಥೇಚ್ಛವಾಗಿ ಈ ಮಾವಿನ ಹಣ್ಣು ಸಿಗುತ್ತೆ. ನೋಡಿ 8-10 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಕಾಡು ಮಾವು. ಇದನ್ನು ಚೆನ್ನಾಗಿ ತೊಳಿಬೇಕು, ಒಂದು 2-3 ಸರಿನಾದರೂ ತೊಳಿಬೇಕು. ಏಕೆಂದರೆ ಸಿಪ್ಪೆ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ಇದರಲ್ಲಿ. ನೋಡಿ ಅದರ ಮೇಲ್ಗಡೆ ಇರುವಂತಹ ತೊಟ್ಟಿನ ಭಾಗನ ತೆಗೆದು ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಗುಜ್ಜನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಆದರೆ ನಮ್ಮ ಮನೇಲಿ ಈಗ ಪ್ರತಿದಿನ ನಾನು ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆಯೋದು ಒಂದೇ ಟೈಮ್ ಹಿಡಿಯೋದು. ಇನ್ನು ಮಾಡೋದಕ್ಕಂತೂ ಒಂದು 2-3 ನಿಮಿಷ ಸಾಕು, ಅಷ್ಟು ಬೇಗನೆ ಆಗಿಬಿಡತ್ತೆ. ನೋಡಿ ಸಿಪ್ಪೆಯನ್ನೆಲ್ಲ ತೆಗೆದ್ಮೇಲೆ ಇದನ್ನು ಚೆನ್ನಾಗಿ ಹಿಚಕಬೇಕು. ಕೆಲವರು ಇದನ್ನು ಚೆನ್ನಾಗಿ ಹಿಚುಕಿ ಅದರಲ್ಲಿರುವಂತಹ ರಸವನ್ನೆಲ್ಲ ತೆಗೆದು ಗೊರಟೆ ಸಮೇತ ಹಾಕ್ತಾರೆ. ನಾನು ಸ್ವಲ್ಪ ತೆಗಿತಾ ಇದ್ದೆ. ನೋಡಿ ಸಂಪೂರ್ಣವಾಗಿ ಅದರ ರಸನ ತೆಗಿತಾ ಇಲ್ಲ, ಗೊರಟೆಲೂ ಸ್ವಲ್ಪ ಉಳಿದಿದೆ. ಹಾಗೆ ಈ ಮಾವಿನ ಹಣ್ಣಿನ ಸಿಪ್ಪೆನಲ್ಲೂ ಕೂಡ ಒಂದು ವಿಶೇಷವಾದಂತಹ ಪರಿಮಳ ಇರುತ್ತೆ. ಹಾಗಾಗಿ ನಾವು ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಸಿಪ್ಪೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಚುಕಿ ಅದರಲ್ಲಿರುವಂಥ ರಸನೆಲ್ಲ ತೆಗಿತಾ ಇದ್ದೀನಿ. ಮಾವಿನ ಹಣ್ಣಿನ ಒಂದು ಸಿಪ್ಪೆಯಲ್ಲೇ ತುಂಬ ಪರಿಮಳ ಇರೋವಂಥದ್ದು ನೋಡಿ. ಹಾಗಾಗಿ ನಾನು ಮಾವಿನ ಹಣ್ಣನ್ನು ಒಂದು 2-3 ಸರಿ ತೊಳ್ಕೊಂಡಿದ್ದು. ನೋಡಿ ಇದರಲ್ಲಿ ಇಷ್ಟು ರಸ ಸಿಕ್ಕಿದೆ. ಈಗ ಸಿಪ್ಪೆ ಮತ್ತು ರಸನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಈ ರಸಕ್ಕೆ ನಾನು ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು 2-3 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದು ಫ್ರೈ ಆದಮೇಲೆ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಎಲೆಗಳನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಚಮಚೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಮಾವಿನ ಹಣ್ಣಿನ ರಸನ ಸಿಪ್ಪೆಯಿಂದ ತೆಗೆದು ಹಿಂಡಿಟ್ಕೊಂಡಿರ್ತೀವಲ್ವ, ಅದನ್ನು ಸೇರಿಸ್ಕೊಳ್ಳೋಣ. ಮಾವಿನ ಹಣ್ಣು ಹಣ್ಣಾಗಿಲ್ಲ ಅಥವಾ ತುಂಬ ಹುಳಿ ಇದೆ, ಸ್ವೀಟ್ ಕಡಿಮೆ ಅನಿಸಿದ್ರೆ ನೀವು ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೋಬೋದು. ಇದು ತುಂಬ ಚೆನ್ನಾಗಿ ಹಣ್ಣಾಗಿದೆ, ಹುಳಿನೂ ಕೂಡ ಇದೆ, ಹಾಗಾಗಿ ಹದವಾಗಿದೆ. ನಾನು ಬೆಲ್ಲ ಸೇರಿಸ್ತಾ ಇಲ್ಲ. ನೋಡಿ ಈಗ ಸಿಪ್ಪೆ ತೆಗೆದಿಟ್ಕೊಂಡಿರೋಂತಹ ಮಾವಿನ ಹಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಕಡಿಮೆ ಇದ್ದರೆ, ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಅದಕ್ಕೆ ಬೆಲ್ಲನೂ ಕೂಡ ನೀವು ಸೇರಿಸ್ಕೋಬೋದು. ನೋಡಿ ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಸಪ್ಪೆ ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿ 1-2 ನಿಮಿಷ ಅಷ್ಟೇ ಸಣ್ಣ ಉರಿಯಲ್ಲಿ ಹಾಗೆ ಬಿಡೋಣ. ಇದನ್ನೇನು ಕುದಿಸೋದೇನು ಬೇಡ. 2 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನನಗಿವತ್ತು ಸಾಂಬಾರು ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಬರೀ ಇವತ್ತು ಮಾವಿನ ಹಣ್ಣಿನ ಗೊಜ್ಜನ್ನಷ್ಟೇ ಮಾಡಿದ್ದೀನಿ. ನೋಡಿ ಈ ರೀತಿ ಮಾವಿನ ಹಣ್ಣು ಗೊಜ್ಜು ಮಾಡಿಕೊಂಡ್ರೆ ಮಕ್ಕಳು ಕೂಡ ಯಾವುದೇ ಕಿರಿಕಿರಿ ಮಾಡದೆ ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಮಾವಿನ ಹಣ್ಣಿನ ಗೊಜ್ಜು ಅಂದ್ರೇ ತುಂಬ ಸಿಂಪಲ್ಲು. ಅದರಲ್ಲೂ ನಾನು ಇನ್ನೂ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣಿನ ರೆಸಿಪಿಗಳಿದೆ, ಇಷ್ಟ ಆದರೆ ನೀವು ಹೋಗಿ ನೋಡಬಹುದು.